ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸುಲಾಗ್ಸ್. ಪ್ರತಿಯೊಂದು ಗೃಹಿಣಿ ತಪ್ಪದಿರ ಈ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋ ಇದು. ನಿಮಗೆ ಕೆಲಸಕ್ಕೆ ಹೋಗೋ ಹೆಣ್ಮಗು ಆಗಿರಲಿ, ಹಾಗೆ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿ ಆಗಿರಲಿ, ಇಬ್ಬರು ಬೆಳಗ್ಗೆ ಎದ್ದು ಕೂಡಲೇ ತುಂಬ ಗಡಿಬಿಡಿಯಲ್ಲಿರ್ತಾರೆ. ಅವರ ಕೆಲಸನ ಚಿಟಿಕೆ ಹೊಡೆಯೋದ್ರೊಳಗಡೆ ಮಾಡಿ ಮುಗಿಸ್ಬೇಕಂದ್ರೆ ಈ ವಸ್ತುಗಳು ನಿಮ್ಮ ಕಿಚನ್ನಲ್ಲಿದ್ದರೆ ನೀವು ಪಟ ಅಂತ ನಿಮ್ಮ ಕೆಲಸನ ಮಾಡಿ ಮುಗಿಸ್ಬಹುದು. ಮೊದಲಿಗೆ ಇಲ್ಲಿ ಎಲೆಕ್ಟ್ರಿಕ್ ಕೆಟಲನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ 1 ಲೀಟರ್ ನೀರನ್ನು ಕಾಯಿಸ್ಕೋಬಹುದು. ಪ್ಲಗ್ಗನ್ನು ಹಾಕಿ ಸ್ವಿಚ್ಚನ್ನು ಆನ್ ಮಾಡ್ಕೋಬೇಕು. ನಂತರ ಇದರಲ್ಲಿ ಆನು ಆಫು ಬಟನ್ ಕೊಟ್ಟಿರ್ತಾರೆ ಮೇಲೆ. ಇದನ್ನು ಆನ್ ಮಾಡಿಕೊಂಡ್ರೆ ಇಲ್ಲಿ ರೆಡ್ ಲೈಟು ಆನ್ ಆಗುತ್ತೆ. ಕೆಳಗಡೆ ನೀರು ಕಾದಾದ ನಂತರ ಇದು ಆಫ್ ಆಗುತ್ತೆ. ಈ ರೀತಿ ಬೇಗ ಬಿಸಿ ನೀರು ಕಾಯಿಸ್ಕೊಂಡು ನಾವು ಉಪ್ಪಿಟ್ಟು ಮಾಡೋವಾಗೆಲ್ಲ ಬಳಸ್ಕೋಬಹುದು. ಆ ನೀರನ್ನು ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ನೀರನ್ನು ಕಾಯಿಸ್ಕೊಂಡು ಬೇಯಿಸ್ಕೋಬಹುದು. ಹಾಗೆ ಮುದ್ದೆನ ಮಾಡ್ಕೋಬೇಕಂದ್ರೆ ಇಲ್ಲಿ ನೀರು ಕಾಯಿಸ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಮುದ್ದೆ ಮಾಡ್ಕೋಬಹುದು. ಹೀಗೆ ಗ್ಯಾಸನ್ನು ಸಹ ಉಳಿಸ್ಬಹುದು. ಇದರಲ್ಲಿ ಬೇಗನೆ ಬಿಸಿ ಆಗುತ್ತೆ ನೀರು. ಯಾರೆಲ್ಲ ಬೆಳಗ್ಗೆ ಬಿಸಿ ನೀರನ್ನು ಕುಡಿಯೋ ಅಭ್ಯಾಸ ಇರುತ್ತೆ ಅವರು ಸಹ ಇದರಲ್ಲಿ ಕ್ವಿಕ್ಕಾಗಿ ನೀರನ್ನು ಬಿಸಿ ಮಾಡಿಕೊಂಡು ಕುಡಿಬಹುದು. ನಂತರ ಇಲ್ಲಿ ಹಾಲನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಲು ಬಿಸಿ ಮಾಡ್ಕೊಂಡ ನಂತರ ಇಲ್ಲಿ ಕಾಫಿ, ಟೀ ಯಾವುದಾದ್ರೂ ಇದರಲ್ಲಿ ರೆಡಿ ಮಾಡ್ಕೋಬಹುದು. ತುಂಬ ಕ್ವಿಕ್ಕಾಗಿ ಬಿಸಿ ಆಗಿಬಿಡುತ್ತೆ. ಹಾಗೆ ಮೊಟ್ಟೆನೂ ಸಹ ಇದರಲ್ಲಿ ಬೇಯಿಸ್ಕೋಬಹುದು. ಮ್ಯಾಗಿ ಮಸಾಲೆಯನ್ನು ಕಲಸಿ ಸಹ ಇದರಲ್ಲಿ ಇಟ್ಟು ನಾವು ಮ್ಯಾಗಿನ ಸಹ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ಯಾರೆಲ್ಲ ಬ್ಯಾಚುಲರ್ಸ್ ಇರ್ತೀರಾ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಕ್ವಿಕ್ಕಾಗಿ ನಮ್ಮ ಕೆಲಸ ಮುಗಿಬೇಕು ಅಂದರೆ ಇದು ನಮಗೆ ತುಂಬ ಯೂಸ್ ಆಗುತ್ತೆ. ನಂತರ ಇಲ್ಲಿ ಚಾಪರನ್ನು ತೋರಿಸ್ತಾ ಇದ್ದೀನಿ. ಇದು ಆನಿಯನ್ ಚಾಪರ್. ಹಾಗೆ ಸಾಫ್ಟಾಗಿರ್ತಕ್ಕಂಥ ವೆಜಿಟೇಬಲ್ಸನ್ನು ಸಹ ಇದರಲ್ಲಿ ಚಾಪ್ ಮಾಡ್ಕೋಬಹುದು. ನಾವು ಪಲ್ಯಗಳೆಲ್ಲ ಮಾಡುವಾಗ ಈರುಳ್ಳಿನ ಸಣ್ಣಗೆ ಹೆಚ್ಕೋಬೇಕು ಅಂದರೆ ಚಾಕುವಿನಿಂದ ಸುಮಾರು ಸಮಯ ತಗೊಳ್ಳುತ್ತೆ. ಇದರಲ್ಲಿ ಬೇಗನೆ ಕಟ್ ಮಾಡ್ಕೋಬಹುದು. ಬಜ್ಜಿ, ಬೋಂಡ ಇದಕ್ಕೆಲ್ಲ ಈರುಳ್ಳಿನ ಕಟ್ ಮಾಡ್ಕೋಬೇಕು ಅಂದರೆ ನಾವು ಇದರಲ್ಲಿ ಈಸಿಯಾಗಿ ಕಟ್ ಮಾಡ್ಕೋಬಹುದು. ಮಾಡ್ಕೊಳ್ಳೋದು ತುಂಬ ಈಸಿಯಾಗಿದೆ ನೋಡಿ. ಇದರಲ್ಲಿ ಹಾಕಿ ಈ ರೀತಿ ದಾರ ಕೊಟ್ಟಿರ್ತಾರೆ. ಇದನ್ನು ಈ ರೀತಿ ಎಳೆದ್ರೆ ಒಳಗಡೆ ಬ್ಲೇಡ್ ಇರುತ್ತೆ, ಎಲ್ಲ ಕಟ್ ಮಾಡುತ್ತೆ. ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಕಿಚನ್ನಲ್ಲಿ ತಪ್ಪದಿರ ಈ ವಸ್ತುವನ್ನು ಇಟ್ಕೊಂಡ್ರೆ ನಿಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ಇದರಲ್ಲಿ ಈರುಳ್ಳಿ ಒಂದೇ ಅಲ್ಲ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕರಿಬೇವಿನ ಸೊಪ್ಪು ಎಲ್ಲ ಇದರಲ್ಲಿ ಚಾಪ್ ಮಾಡ್ಕೋಬಹುದು. ಬೀನ್ಸನ್ನು ಸಹ ಸಣ್ಣಗೆ ಕಟ್ ಮಾಡ್ಕೋಬಹುದು. ಟೊಮೊಟೊವನ್ನು ಸಹ ಸಣ್ಣಗೆ ಕಟ್ ಮಾಡಬೇಕು ಅಂದರೆ ಇದರಲ್ಲಿ ಕಟ್ ಮಾಡ್ಕೋಬಹುದು. ಈಸಿಯಾಗಿ ಟೊಮೊಟೊವನ್ನು ಇದರಲ್ಲಿ ಕಟ್ ಮಾಡಿಕೊಂಡು ಟೊಮೊಟೊ ಗೊಜ್ಜನ್ನೆಲ್ಲ ರೆಡಿ ಮಾಡ್ಕೋಬಹುದು. ತುಂಬ ಕ್ವಿಕ್ಕಾಗಿ ನಾವು ಇದರಲ್ಲಿ ಚಾಪ್ ಮಾಡ್ಕೋಬಹುದು. ಇದು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗಂತೂ ತುಂಬ ಯೂಸ್ ಆಗುತ್ತೆ. ಎಲ್ಲ ಒಟ್ಟಿಗೆ ಇದರಲ್ಲಿ ಚಾಪ್ ಮಾಡಿಕೊಂಡು ನಾವು ಟೊಮೊಟೊ ಗೊಜ್ಜು ರೆಡಿ ಮಾಡಿಕೊಂಡ್ರೆ ಚಪಾತಿನ ರೆಡಿ ಮಾಡ್ಕೋಬಹುದು. ತುಂಬ ಯೂಸ್ಫುಲ್ ಆಗ್ತಕ್ಕಂಥ ಒಂದು ವಸ್ತು ಇದು. ನಂತರ ಇಲ್ಲಿ ಒಂದು ಮಿನಿ ಮಿಕ್ಸರ್ ಜಾರನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಇದರಲ್ಲಿ 2 ಜಾರನ್ನು ಕೊಟ್ಟಿರ್ತಾರೆ. ವಂಡರ್ ಚೆಫ್ ಅವ್ರದ್ದು ಇದು. ಈ 2 ಜಾರನ್ನು ಬಳಸ್ಕೊಂಡು ನಾವು ಇದರಲ್ಲಿ ಮಸಾಲೆ ಮಾಡ್ಕೋಬಹುದು, ಚಟ್ನಿ ಮಾಡ್ಕೋಬಹುದು. ಹಾಗೆ ಯಾವುದಾದ್ರೂ ಪಲ್ಸಸ್ ಇದ್ದರೆ ಪೌಡರನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ. ಇವಾಗ ನಾನು ಒಂದು ಚಿಕ್ಕ ಜಾರಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಪುಡಿ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಪೌಡರ್ ಆಗುತ್ತೆ. ಬೇಗನೆ ಇದರಲ್ಲಿ ಪೌಡರ್ ಮಾಡ್ಕೋಬಹುದು. ನಾವು ಮಸಾಲೆ ಪುಡಿಯೆಲ್ಲ ಸಹ ಇದರಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಚಟ್ನಿ ಮಾಡ್ಕೋಬಹುದು. ಹಾಗೆ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೋಬಹುದು. ಸ್ಮೂದಿ ಮಾಡ್ಕೋಬಹುದು, ಜ್ಯೂಸಸ್ ಮಾಡ್ಕೋಬಹುದು. ಎಲ್ಲ ಇದರಲ್ಲಿ ರೆಡಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಲ್ವಾ ಪುಡಿ ಆಗುತ್ತೆ. ಇವಾಗ ನಾನು ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಹಣ್ಣಿರಲಿ ಅಥವಾ ತರಕಾರಿ ಇರಲಿ, ಈ ಜಾರಲ್ಲಿ ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಜ್ಯೂಸು ರೆಡಿಯಾಗುತ್ತೆ. ನಾನಿಲ್ಲಿ ಮೋಸಂಬಿ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಮೋಸಂಬಿಯನ್ನು ಸೇರಿಸಿ ಈ ರೀತಿ ಜಾರಲ್ಲಿ ಹಾಕ್ಕೊಂಡು ನಾವು ಜ್ಯೂಸನ್ನು ರೆಡಿ ಮಾಡ್ಕೋಬಹುದು. ಇದು ಸೆನ್ಸರ್ ಆಗಿರುತ್ತೆ. ಇಷ್ಟು ಸೆಕೆಂಡ್ಸ್ ಅಂತ ಕೊಟ್ಟಿರ್ತಾರೆ. ಅದಾದ ನಂತರ ಆಟೋಮೆಟಿಕ್ ಅದು ಆಫ್ ಆಗುತ್ತೆ. ಯಾರಾದರೂ ಡಯಟ್ ಮಾಡ್ತಾ ಇರ್ತೀರಿ ಅಂಥವರು ಈ ಜ್ಯೂಸುಗಳನ್ನು ಇದರಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬಹುದು.
ತುಂಬ ಖುಷಿಯಿಂದ ಕುಡಿಬಹುದು. ಅಷ್ಟು ಚೆನ್ನಾಗಿ ರೆಡಿಯಾಗುತ್ತೆ. ಹಾಗೆ ಜ್ಯೂಸನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕುಡಿಬಹುದು. ಅದನ್ನು ಸಹ ಇದರಲ್ಲಿ ಮೆಜರ್ಮೆಂಟ್ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ ಇದು. ಇದನ್ನು ಸಹ ನಿಮ್ಮ ಕಿಚನಲ್ಲಿ ಇಟ್ಕೊಂಡ್ರೆ ನಿಮ್ಮ ಕೆಲಸ ಈಸಿಯಾಗಿ ಆಗುತ್ತೆ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ವಾ, ಈ ಜಾರಲ್ಲಿ ನಾವು ಜ್ಯೂಸ್ ಎಲ್ಲ ಸ್ಟೋರ್ ಮಾಡಿಕೊಂಡ್ರೆ ಬೇಕಾದಾಗ ಕುಡಿಬಹುದು. ಎಲ್ಲರೂ ಒಟ್ಟಿಗೆ ಕುಡಿಯಲ್ಲಲ್ವಾ, ಒಬ್ಬೊಬ್ಬರು ಒಂದೊಂದು ಸತಿ ಕುಡಿಯೋದಾದರೆ ಮಾಡಿಟ್ರೆ ಅವ್ರಿಗೆ ಎದ್ದಾಗ ಕೊಡಬಹುದು. ಇಲ್ಲಿ ನಾನು ಏರ್ ಫ್ರೈಯರನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ಸುಮಾರು ಐಟಮ್ಸನ್ನು ರೆಡಿ ಮಾಡ್ಕೋಬಹುದು. ಹಾಗೆ ಸೊಪ್ಪುಗಳು, ತರಕಾರಿಗಳು ಏನಾದರೂ ಡ್ರೈ ಮಾಡ್ಕೋಬೇಕು ಅಂದರೆ ಇದು ತುಂಬ ಯೂಸ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಪುದೀನ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಈ ರೀತಿ ಯಾವುದಾದ್ರೂ ಇರಲಿ, ಇದರಲ್ಲಿ ನಾವು ಕ್ವಿಕ್ಕಾಗಿ ಡ್ರೈ ಮಾಡಿ ಸ್ಟೋರ್ ಮಾಡ್ಕೋಬಹುದು. ಸುಮಾರು ಸೊಪ್ಪುಗಳನ್ನು ತಂದು ಫ್ರಿಜ್ಜಲ್ಲಿಟ್ಟರೂ ಸಹ ಸುಮಾರು ದಿನಗಳ ಕಾಲ ಇರೋದಿಲ್ಲ. ಹೆಚ್ಚಾಗಿ ಏನಾದರೂ ಇದ್ದರೆ ಈ ರೀತಿ ಈ ಫ್ರೈಯರಲ್ಲಿ ಹಾಕಿ ಡ್ರೈ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಬೇಕಾದಾಗ ಬಳಸ್ಕೋಬಹುದು. ಇದರಲ್ಲಿ ಪಿಜ್ಜಾ ಮಾಡ್ಕೋಬಹುದು, ಸಮೋಸ ಮಾಡ್ಕೋಬಹುದು, ಹಾಗೆ ಬಜ್ಜಿ ಬೋಂಡ ಮಾಡ್ಕೋಬಹುದು, ಚಿಪ್ಸ್ ಮಾಡ್ಕೋಬಹುದು, ಹಾಗೆ ಫ್ರೆಂಚ್ ಫ್ರೈಸು ಎಲ್ಲ ರೆಡಿ ಮಾಡ್ಕೋಬಹುದು. ನನ್ನ ವಿಡಿಯೋಗಳಲ್ಲಿ ಏರ್ ಫ್ರೈಯರಲ್ಲಿ ಮಾಡಿರ್ತಕ್ಕಂಥ ಕೆಲವು ಅಡುಗೆಗಳನ್ನು ಹಾಕಿದ್ದೀನಿ. ಇಷ್ಟ ಇರೋರು ಹೋಗಿ ನೋಡಬಹುದು. ನೋಡ್ತಾ ಇದ್ದೀರಲ್ವಾ, ಕರಿಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ನಾವು ಮಸಾಲೆ ಪುಡಿ ಏನಾದರೂ ಮಾಡಿದಾಗ ಬಿಸಿಲಿಲ್ದಿರ ಇದ್ದರೆ ಈ ರೀತಿ ಡ್ರೈ ಮಾಡಿಕೊಂಡು ಆ ಪೌಡರ್ಗೆ ಸೇರಿಸ್ಕೋಬಹುದು. ನುಗ್ಗೆ ಸೊಪ್ಪು ಏನಾದರೂ ಹೆಚ್ಚಾಗಿದ್ದರೆ ಈ ರೀತಿ ಪುಡಿ ಮಾಡಿಕೊಂಡು ಅದನ್ನು ಸೂಪ್ ಥರ ಮಾಡಿಕೊಂಡು ಕುಡಿಬಹುದು. ಸುಮಾರು ಅಡುಗೆಗಳನ್ನು ಇದರಲ್ಲಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವಾ, ಇವಾಗ ಲಿಖಿತಾಗೆ ಆಲೂಗಡ್ಡೆ ಫ್ರೈಯನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ಚೂರು ಎಣ್ಣೆನೂ ಸಹ ಬಳಸೋ ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಡಯಟ್ ಮಾಡ್ತೀರಾ, ಎಣ್ಣೆನ ಬಳಸೋದಿಲ್ಲ ಅಂಥವರು ಇದನ್ನು ಬಳಸ್ಕೋಬಹುದು. ಇದರಲ್ಲಿ ಪೊಟ್ಯಾಟೊ ಒಂದೇ ಅಲ್ಲ, ಹಾಗಲಕಾಯಿ ಚಿಪ್ಸ್ ಮಾಡ್ಕೋಬಹುದು, ಬೆಂಡೆಕಾಯಿ ಚಿಪ್ಸ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಉಪ್ಪು ಖಾರ ಎಲ್ಲ ಸೇರಿಸಿ ಇದರಲ್ಲಿ ಒಂದೇ ಸತಿ ಇಡೋದ್ರಿಂದ ಈ ಹೋಳುಗಳಿಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಮಕ್ಕಳಿಗೆ ಎಣ್ಣೆಯಲ್ಲಿ ಕರೆದು ಕೊಡೋ ಬದಲು ಈ ರೀತಿ ಮಾಡಿಕೊಟ್ರೆ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ನಿಮ್ಮ ಮನೇಲಿ ಈ ರೀತಿ ಕೊಬ್ಬರಿ ಏನಾದರೂ ಚಿಕ್ಕದಾಗಿ ತುರ್ಕೋಬೇಕು ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಕ್ವಿಕ್ಕಾಗಿ ಈಸಿಯಾಗಿ ಸಣ್ಣಗೆ ಇದರಲ್ಲಿ ಕೊಬ್ಬರಿನ ತುರ್ಕೋಬಹುದು. ಹಾಗೆ ಬೆಳ್ಳುಳ್ಳಿನ ಸಹ ಇದರಲ್ಲಿ ಸಣ್ಣಗೆ ತುರ್ಕೋಬಹುದು. ಚಾಕುವಲ್ಲಿ ಇಷ್ಟು ಸಣ್ಣಗೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಕ್ವಿಕ್ಕಾಗಿ ಮಾಡೋದಕ್ಕೂ ಆಗೋದಿಲ್ಲ. ಶುಂಠಿನ ಸಹ ಸಣ್ಣಗೆ ಈ ರೀತಿ ತುರ್ಕೋಬಹುದು. ಇದೊಂದಿದ್ರೆ ಸಾಕು. ನಮಗೆ ಸ್ವಲ್ಪ ಸ್ವಲ್ಪ ಏನಾದರೂ ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕೋಕ್ಕೆ ಆಗೋದಿಲ್ಲ, ಆವಾಗ ಇದನ್ನು ಬಳಸ್ಕೋಬಹುದು. ಇದು ಸಹ ತುಂಬ ಯೂಸ್ ಆಗುತ್ತೆ ನಿಮಗೆ. ಬಾದಾಮಿನೂ ಸಹ ಇದರಲ್ಲಿ ನೀಟಾಗಿ ತುರ್ಕೋಬಹುದು. ನನಗಂತೂ ಇದು ತುಂಬ ಯೂಸ್ಫುಲ್ ಆಗ್ತಕ್ಕಂಥ ಒಂದು ವಸ್ತು ಅಂತ ಹೇಳ್ಬಹುದು. ಅಡುಗೆ ಮನೆಯಲ್ಲಿ ಇದೊಂದಿದ್ರೆ ಸಾಕು. ನಾವು ಕ್ವಿಕ್ಕಾಗಿ ಸ್ವಲ್ಪ ಸ್ವಲ್ಪ ಏನಾದರೂ ತುರ್ಕೊಳ್ಳೋದಿದ್ರೆ ಇದರಲ್ಲಿ ತುರಿದು ಕ್ವಿಕ್ಕಾಗಿ ಅಡುಗೆ ಮಾಡಬಹುದು. ನಂತರ ನಾವು ಬಜ್ಜಿ ಬೋಂಡಗೆ ಹಿಟ್ಟು ಕಲಸೋಕ್ಕೆ, ಹಾಗೆ ಕೇಕ್ ಬ್ಯಾಟರ್ ಏನಾದರೂ ಕಲಿಸ್ಕೊಳ್ಳೋದಕ್ಕೆ, ಮಜ್ಜಿಗೆನ ಬೀಟ್ ಮಾಡೋದಕ್ಕೆ ಎಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಬೀಟರು ಇದು ಸಹ ನಿಮ್ಮ ಕಿಚನಲ್ಲಿ ಇದ್ದರೆ ನಿಮ್ಮ ಕೆಲಸ ಈಸಿ ಆಗುತ್ತೆ. 10 ನಿಮಿಷದಲ್ಲಿ ಮಾಡೋ ಕೆಲಸನ 2 ನಿಮಿಷದಲ್ಲಿ ಮಾಡಿ ಮುಗಿಸ್ಬಹುದು. ಈ ಸೌತೆಕಾಯಿ ಹೊಟ್ಟೆ ತೆಗೆಯೋದು ಸಹ ತುಂಬ ಚೆನ್ನಾಗಿರುತ್ತೆ ಕಿಚನಲ್ಲಿದ್ದರೆ. ಇದರಿಂದ ಯಾವುದೇ ತರಕಾರಿಗಾಗಲಿ ನಾವು ಸಿಪ್ಪೆನ ತಗೋಬಹುದು. ಮೋಸಂಬಿನ ಹೊಟ್ಟೆ ತೆಗೆಯೋಕ್ಕೆ ಸುಮಾರು ಹೊತ್ತು ತಗೊತಾ ಇರ್ತೀವಿ, ಉಗುರಿಂದ ತೆಗೆಯೋದಕ್ಕೆ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ವಾ, ಈ ಪೀಲರಿಂದ ನೀಟಾಗಿ ಪೀಲ್ ಮಾಡಬಹುದು. ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ಸೌತೆಕಾಯಿ, ಆಲೂಗಡ್ಡೆ, ಹಾಗೆ ಹೀರೆಕಾಯಿ, ಯಾವುದೇ ರೀತಿಯ ಹಣ್ಣಿರಲಿ ಗಟ್ಟಿಯಾಗಿರ್ತಕ್ಕಂಥದ್ದು ಈ ಥರ ಪೀಲ್ ಮಾಡಬಹುದು. ಅದ್ರ ಮೇಲಿರ್ತಕ್ಕಂಥ ಹೊಟ್ಟನ್ನು. ಕೊಬ್ಬರಿನೂ ಸಹ ಇದರಲ್ಲಿ ಈಸಿಯಾಗಿ ಹೊಟ್ಟನ್ನು ತೆಗಿಬಹುದು. ನೋಡ್ತಾ ಇದ್ದೀರಲ್ವಾ, ಈ ಥರ ಐಟಮ್ಸನ್ನು ಕಿಚನಲ್ಲಿ ಇಟ್ಕೊಂಡ್ರೆ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ.
ಎಷ್ಟು ಕ್ವಿಕ್ಕಾಗಿ ನಾವು ಇದರಿಂದ ಒಟ್ಟನ್ನು ತೆಗಿಬಹುದು. ಚಾಕುವಿನಿಂದ ಸುಮಾರು ಸಮಯ ತಗೊಳ್ಳುತ್ತೆ ತೆಗೆಯೋದಕ್ಕೆ. ಇದೊಂದಿದ್ದರೆ ನಮ್ಮ ಕೆಲಸ ಈಸಿ ಆಗುತ್ತೆ. ಸುಮಾರು ಹೊತ್ತು ತಗೊಳುತ್ತೆ ನಿಂಬೆಹಣ್ಣಿಂದ ಜ್ಯೂಸನ್ನು ತೆಗೆಯೋದಕ್ಕೆ. ನಾವು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಇದರಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಎಷ್ಟು ನಿಂಬೆಹಣ್ಣುಗಳು ಬೇಕೋ ಅಷ್ಟು ನಿಂಬೆಗಳನ್ನು ಕೊಯ್ದು ಇಟ್ಕೊಂಡ್ರೆ ಈಸಿಯಾಗಿ ನಿಂಬೆಹಣ್ಣಿನ ರಸನ ರೆಡಿ ಮಾಡ್ಕೋಬಹುದು. ಸುಮಾರು ಸತಿ ನಿಂಬೆಹಣ್ಣಿನ ರಸ ತೆಗೆಯೋಕ್ಕೆ ಹೋದಾಗ ಅದರಲ್ಲಿರ್ತಕ್ಕಂಥ ಬೀಜ ಎಲ್ಲ ಬೀಳುತ್ತೆ. ಯಾವುದೇ ಸಮಸ್ಯೆ ಇರಲ್ಲ, ಕ್ವಿಕ್ಕಾಗಿ ನಾವು ರಸನ ತಗೋಬಹುದು. ಇನ್ನೇನು ಗಣೇಶ ಗೌರಿ ಹಬ್ಬ ಬರ್ತಾ ಇದೆ. ಇವಾಗ ನೀವು ಈ ಥರ ಮೋಲ್ಡನ್ನು ತೆಗೆದಿಟ್ಕೊಂಡ್ರೆ ನಿಮಗೆ ಕಡುಬು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದರಲ್ಲಿ ಕರ್ಜಿಕಾಯಿ ಮಾಡ್ಕೋಬಹುದು, ಹಾಗೆ ಗರಿಗಡುಬು ಮಾಡ್ಕೋಬಹುದು. ತುಂಬ ಕ್ವಿಕ್ಕಾಗಿ ನನಗೆ ಕಡುಬು ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಇದರಲ್ಲಿ ರೆಡಿ ಮಾಡ್ಕೋಬಹುದು. ಹಿಟ್ಟನ್ನು ಇದರಲ್ಲಿ ಇಟ್ಟು ನಂತರ ಹೂರಣನ ಸೇರಿಸಿ ಇದನ್ನು ಪ್ರೆಸ್ ಮಾಡಿದರೆ ಸಾಕು, ನಾವು ಸುಮಾರು ಕಡುಬುಗಳು, ಗರಿಗಡುಬು ಹಾಗೆ ಕರ್ಜಿಕಾಯಿಯನ್ನು ರೆಡಿ ಮಾಡ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈ ಎಲ್ಲ ವಸ್ತುಗಳು ಕಡಿಮೆ ಬೆಲೆಗೆ ಸಿಗ್ತಕ್ಕಂಥ ವಸ್ತುಗಳು. ಈ ವಸ್ತುಗಳನ್ನು ನಿಮ್ಮ ಕಿಚನ್ನಲ್ಲಿ ಇಟ್ಕೊಂಡ್ರೆ ಚಿಟಿಕೆ ಹೊಡೆಯೋದ್ರೊಳಗಡೆ ನಿಮ್ಮ ಕೆಲಸ ಮಾಡಿ ಮುಗಿಸ್ಬಹುದು. ಏನಂತೀರಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.